ಒಂದು ಸಿನಿಮಾನು ಫುಲ್ ಕಂಪ್ಲೀಟ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ ಸರ್. ಇದು ನನ್ನ ಡೆಬ್ಯೂ ಫಿಲಮು, ಡೆಬ್ಯೂ ಆಗಿ ಲಾಂಚ್ ಆಗ್ತಾ ಇರೋದು. ಗಾರ್ಗಾ ಅಂತಾನೆ ನನ್ನ ಡೆಬ್ಯೂ ಫಿಲಮು. ಸೊ ಒಂದು ಹೊಸ ಅಂದ್ರೆ ನಾನು ಟೆಕ್ನಿಕಲಿ ನಾನು ಸಿನಿಮಾದಲ್ಲೇ ಓದಿದ್ದೀನಿ ಸರ್. ಸಿನಿಮಾದಲ್ಲೇ ಟೆಕ್ನಿಕಲಿ ತಿಳ್ಕೊಂಡು ಲೈಟಿಂಗ್ ಅನ್ನೋದೇನು, ಒಂದು ಕ್ಯಾಮ್ರಾ ಆಂಗಲ್ ಏನು ಅಂತ ತಿಳ್ಕೊಂಡು ನಾನು ಬಂದಿದ್ದೀನಿ. ಸೊ ಬೀಯಿಂಗ್ ಅ ಡೆಬ್ಯೂಡೆಂಟ್ ಅನ್ನೋ ಒಬ್ಬ ಹೊಸ ಹುಡುಗಾಗಿ ಏನ್ ಜಸ್ಟಿಫೈ ಮಾಡ್ಬೇಕು ಅದು ಮಾಡಿದ್ದೀನಿ. ಮತ್ತೆ ಡಿ ಬಾಸ್ ಸಾಂಗ್ ಬೇರೆ ಒಂದಿತ್ತು, ಅದು ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ಥಿಯೇಟ್ರಲ್ಲಿ ಹೆಂಗ್ ಕೇಳಿಸಿದೆ, ಮತ್ತೆ ಸೌಂಡಿಂಗು ಪ್ರತಿಯೊಂದು ಇಂಚಿಂಚಿನೂ ವರ್ಕ್ ಮಾಡಿದೀವಿ ಸರ್. ಎಂಡ್ ಆಫ್ ದ ಡೇ ಜನಕ್ಕೆ ಬಿಟ್ಟಿದೀವಿ. ಅವರು ಡಿ ಬಾಸ್ ಅಭಿಮಾನಿಗಳು ಕೈ ಬಿಡಲ್ಲ ಅನ್ಕೊಂಡಿದೀನಿ. ಅವ್ರು ಕೈ ಹಿಡಿದು ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಅಂದ್ರೆ ಸ್ಟಾರ್ಟಿಂಗ್ ಇಂದ ನಾವು ಲಾಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು 5-6 years ಬಿಫೋರ್ ಇಂದ ವಿ ಇಯರ್ ಅ ಟಾಕ್ ಅಂದ್ರೆ ಕಂಟೆಂಟ್ ಇಲ್ಲ ಅಂದ್ರೆ ವರ್ಷದಲ್ಲಿ 1 ಸಿನಿಮಾ 2 ಸಿನಿಮಾ ಗೆಲ್ತಾ ಇದೆ, ಕಂಟೆಂಟ್ ಇಲ್ಲ ಕಂಟೆಂಟ್. ಸೊ ನಾನ್ ಒಂದು ಹೇಳ್ತಾರಲ್ಲ ಸರ್, ಪೆನ್ಕಿಂತ ದೊಡ್ಡ ವೆಪನ್ ಇಲ್ವಂತ. ಸೊ ಆ ಪೆನ್ ಹಿಡಿದಾಗ ಐ ಥಾಟ್ ಯಾರು ಹೇಳ್ತಾ ಇದಾರಲ್ಲ ಕಂಟೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಒಂದ್ಸತಿ ಈ ಸಿನಿಮಾ ನೋಡ್ಲಿ, ಕಂಟೆಂಟ್ ಇಲ್ಲ ಅಂದ್ರೆ ವಿಲ್ ಹ್ಯಾವ್ ಅ ಡಿಬೇಟ್ ವಿತ್ ಹಿಮ್. ಎಲ್ಲಿ ಕಂಟೆಂಟ್ ಇಲ್ಲ ಅನ್ಸ್ತು ಗುರು, ಒಂದೊಂದು ಟ್ವಿಸ್ಟ್ ಸರ್ ನಾವು ಇವತ್ತು ಕೊಟ್ಟಿರೋದ್ರೆ ಒಂದೊಂದು ಸಿನಿಮಾ ಮಾಡ್ಬೋದು ಅಂತ ಹೇಳ್ತಾ ಇದಾರೆ ಇವತ್ತು. ಅಂದ್ರೆ ಐ ಟ್ರೈ ಮೇಜರ್ ಅಂದ್ರೆ ಎಷ್ಟು ಆಗುತ್ತೆ ಅಷ್ಟು ವರ್ಷ ಬೇರೆ ಇಂಡಸ್ಟ್ರಿ ಕಂಪೇರ್. ಇದು ಕನ್ನಡ ಸಿನಿಮಾ ಸರ್, ನಾನು ಯಾವ್ದು ಪ್ಯಾನ್ ಇಂಡಿಯಾ ಸಿನಿಮಾ ಡಬ್ಬಿಂಗ್ ಸಿನಿಮಾ ಮಾಡಿಲ್ಲ. ನನ್ನ ಕ್ವಾಲಿಟಿ ಆಫ್ ಇದು ನೋಡಿ ಪ್ರೊಡಕ್ಷನ್ ಕಂಪ್ನಿ ಡಬ್ಬಿಂಗ್ ಮಾಡಿ ಇಟ್ಕೊಂಡಿದ್ದಾರೆ. ಅಂದ್ರೆ ಇದು ಆ ಲೆವೆಲ್ ಮೈಲೇಜ್ ಹೋಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾನು ಒಬ್ಬ ಕನ್ನಡ ಹುಡುಗಾಗಿ ಕನ್ನಡ ಸಿನಿಮಾ ಮಾಡಿದ್ದೀನಿ ಸರ್. ಕನ್ನಡದವರು ಈಗ ಯಾರು ಏನೇನೋ ಹೇಳ್ತಾರಲ್ಲ ಸರ್, ಈ ಕನ್ನಡದಲ್ಲಿ ಕಂಟೆಂಟ್ ಇಲ್ಲ, ಸಿನಿಮಾ ಬಂದು ನೋಡ್ಲಿ ಸರ್. ಕಂಟೆಂಟ್ ಇಲ್ಲ ಅಂದ್ರೆ ನಾನು ಹೇಳ್ದಾಗ ಕೇಳ್ತೀನಿ. ಬಟ್ ಇವತ್ತಿಂದ ಅದು ಅವ್ರ ಸಿನಿಮಾ ಸರ್. ಅವರು ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೋದು, ಕೆಲ್ಗೆ ಹಾಕ್ಬಿಟ್ಟು ಓದ್ಬಿಟ್ಟು ಓಡಿಸ್ಬೋದು, ಎಲ್ಲ ಅವ್ರ ಮೇಲೆ ಬಿಟ್ಟಿದ್ದೀನಿ. ಎಂಡ್ ಆಫ್ ದ ಜನದ ಮೇಲಿದೆ. ಜೆನ್ಯೂನಿಟಿ ಅಂದ್ರೆ ಆ ಜೆನ್ಯೂನಿಟಿ ಆಫ್ ದ ರಿವ್ಯೂ ಇದೆಯಲ್ಲ ಸರ್, ಅದನ್ನ ಕಳ್ಕೊಳ್ಳೋದು ಬೇಡ. ಎಲ್ಲರಿಗೂ ನಮ್ಗೆ ಏನೇನು ಅನ್ಸುತ್ತೆ ನಾನ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಕೆಟ್ಟ ಸಿನಿಮಾನ ಕೆಟ್ಟದಾಗಿದೆ ಅಂತ ಬರೀರಿ ಸರ್, ಒಳ್ಳೆ ಸಿನಿಮಾನ ಒಳ್ಳೇದಿದೆ ಅಂತ ಬರೀರಿ, ಅವಾಗ ಸಿನಿಮಾ ಗೆಲ್ಲುತ್ತೆ ಸರ್. ಅಂದ್ರೆ ಅಸಿಸ್ಟೆಂಟ್ ಆಗಿ ನಾನು AP ಅರ್ಜುನ್ ಹತ್ರ ಫುಲ್ ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ ಸರ್. ಕಿಸ್ ಅಂತ ಒಂದು ಶ್ರೀಲೀಲಾ ಮತ್ತೆ ವಿರಾಟ್ ಅವ್ರು ಮಾಡಿದ್ರಲ್ಲ, ಕಿಸ್ ಅಂತ ನಾನು 2 ಶೆಡ್ಯೂಲ್ ಮಾಡಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅದಾದ್ಮೇಲೆ ನಾನು ಐ ಕೇಮ್ ಟು ಪ್ರೊಡಕ್ಷನ್. ಸರ್ ನಾನು ನೀವು ಸಿನಿಮಾ ನೋಡಿದಾಗ ಅನ್ಸಿತ್ತು, ಒಂದು 10 ಸಿನಿಮಾಗೆ ನೀವು ಹಿಂದೆ ಕೆಲಸ ಮಾಡಿ ಇಷ್ಟು ಟೆಕ್ನಿಕಲ್ ಆಗಿ ತೆಗ್ದೀರಾ ಅಂತ ನನಗೆ ಅನಿಸ್ತು. ಅದ್ರ ಬಗ್ಗೆ ಸರ್ ಅಂದ್ರೆ ಇಲ್ಲ ಅಂದ್ರೆ ಅದು ತುಂಬಾ ದೊಡ್ಡ ಮಾತಾಗುತ್ತೆ ಸರ್. ಅಂದ್ರೆ ನಾವು ಅಷ್ಟು ಹೆವಿ ಏನೋ ಮಾಡ್ಬಿಟ್ಟಿದೀವಿ ಅಂತ ಏನಲ್ಲ. ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಇಟ್ಸ್ ಐ ಆಮ್ ಬ್ಲೆಸ್ಡ್ ಸರ್. ಅಂದ್ರೆ ಟು ಟೇಕ್ ದಟ್ ಫೀಡ್ಬ್ಯಾಕ್ ಐ ಆಮ್ ಬ್ಲೆಸ್ಡ್. ಬಟ್ ಇಟ್ಸ್ ನಾಟ್ ದ ಎಂಡ್ ಅಂತ, ಇಟ್ಸ್ ದ ಬಿಗಿನಿಂಗ್ ಆಫ್ ಶಶಿ ಕರಿಯರ್. ಇನ್ ಮುಂದೆ ಒಂದೊಂದು ಸಿನಿಮಾದಲ್ಲೂ ಇದಕ್ಕಿಂತ ಹೆಚ್ಚು ನಾನು ಮಾಡ್ಕೋಕ್ ಟ್ರೈ ಮಾಡ್ತೀನಿ ಸರ್. ಇಂಡಸ್ಟ್ರಿ ನನ್ನ ಕಾಪಾಡಿದೆ, ಆ ಇಂಡಸ್ಟ್ರಿಗೆ ಅದು ಎಷ್ಟು ಸೇವೆ ಮಾಡೋಕ್ಕಾಗುತ್ತೆ ಅಷ್ಟು ಸೇವೆ ಮಾಡಕ್ಕೆ ರೆಡಿ ಇದೀನಿ ಸರ್.